ತಪ್ಪೇ ಮಾಡದ ಸಿಎಂ ಸಿದ್ದರಾಮಯ್ಯ ಪರ ನ್ಯಾಯ ಸಿಗಬೇಕೆಂದು ಸಿದ್ದರಾಮಯ್ಯ ಯುವ ಬ್ರಿಗೇಡ್ ರಾಜ್ಯ ಅಧ್ಯಕ್ಷ ಹಿನಕಲ್ ಉದಯ್ ಮೈಸೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸಿದ್ದರಾಮಯ್ಯ ಯುವ ಬ್ರಿಗೇಡ್ ರಾಜ್ಯಾಧ್ಯಕ್ಷರಾಗಿರುವ ಹಿನಕಲ್ ಉದಯ್ ಅವರು ಸಿಎಂ ಸಿದ್ದರಾಮಯ್ಯ ಅವರು ತಪ್ಪೇ ಮಾಡಿಲ್ಲ, ಆದರೂ ವಿಚಾರಣೆಯನ್ನ ಎದುರಿಸುವ ಪರಿಸ್ಥಿತಿ ನಿರ್ಮಾಣ ಮಾಡಿರುವ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಜನರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ವಿಚಾರಣೆ ನಡೆದಿದೆ. ಆದರೆ ತಪ್ಪೇ ಮಾಡದ ಸಿಎಂ ಸಿದ್ದರಾಮಯ್ಯ ಪರ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಕಾನೂನಿನ ಮೇಲೆ ನಂಬಿಕೆ ಇಟ್ಟಿರುವ ನಮಗೆ ಜಯ ಸಿಗಲಿದೆ. ಬಿಜೆಪಿಯ ಹೈಕಮಾಂಡ್ ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ತಮ್ಮ ಅಧಿಕಾರ ಇಲ್ಲವೋ ಅಂತಹ ಕಡೆಗಳಲ್ಲಿ ಇಡಿ ಲೋಕಾಯುಕ್ತ ದಾಳಿ ಎಂಬ ಹೆಸರಿನಲ್ಲಿ ರಾಜ್ಯ ಸರ್ಕಾರದ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ಇದು ಯಾವುದಕ್ಕೂ ಕಾಂಗ್ರೆಸ್ ಪಕ್ಷ ಹೆದರುವುದಿಲ್ಲ. ಇನ್ನು ಸಿದ್ದರಾಮಯ್ಯರಂತೆ ರಾಜಕೀಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಅವರದೇ ಸಮುದಾಯದ ಮುಖಂಡರಾದ ಛಲವಾದಿ ನಾರಾಯಣಸ್ವಾಮಿ ಅವರನ್ನ ಮುಂದಿಟ್ಟುಕೊಂಡು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ನೋಡಿದರೆ ಎಂಥ ಕೀಳುಮಟ್ಟದ ರಾಜಕಾರಣವನ್ನ ಬಿಜೆಪಿ ನಡೆಸುತ್ತಿದೆ ಎಂದು ಜನರಿಗೆ ಅರ್ಥವಾಗುತ್ತದೆ. ಮುಂದಿನ ದಿನಗಳಲ್ಲಿ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಚಾಮುಂಡೇಶ್ವರಿ ಕ್ಷೇತ್ರದ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಹಾರಿಸ್ ಪಾಷಾ ಅವರು ಮಾತನಾಡಿ, ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷವನ್ನು ಮುಗಿಸುವ ಷಡ್ಯಂತ್ರವನ್ನು ಬಿಜೆಪಿ ನಡೆಸುತ್ತಿದ್ದು ಎಲ್ಲವೂ ಆಧಾರ ರಹಿತವಾಗಿದೆ. ಇಂತಹ ಆರೋಪಗಳಿಗೆ ಕಾನೂನಿನ ಮೂಲಕವೇ ಉತ್ತರ ನೀಡಲು ಕಾಂಗ್ರೆಸ್ ಪಕ್ಷ ಸಿದ್ಧವಿದೆ ಎಂದು ಮಾಧ್ಯಮಗಳ ಜೊತೆ ಮಾತನಾಡಿದರು. ಒಟ್ಟಿನಲ್ಲಿ ನಮಗೆ ಬಿಜೆಪಿ ಬಿಟ್ಟರೆ ಯಾವ ಪಕ್ಷನೂ ಇರಬಾರ್ದು. ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬೇರೆ ಪಕ್ಷ ಅಧಿಕಾರ ಅಲ್ಲೇ ಇದೆಲ್ಲ ಇಡಿ ಬಳಕೆ ಮತ್ತು CBI ಬಳಕೆ ಮತ್ತು ಇಂಥ ರಾಜ್ಯಪಾಲರ ಬಳಕೆ ಮಾಡ್ಕೊಂಡೆ ಪಕ್ಷ ಕಟ್ಟುವಂಥ ವಿಚಾರ ಮಾಡ್ತಾವ್ರೆ ಈಗ ಬಿ ಜೆ ಪಿಯವರು ಪಕ್ಷ ಕಟ್ಕೊಳ್ಳೋಕ್ಕೆ. ಈಗ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರನ್ನೇ ಈಗ ವಿಜೇಂದ್ರನ್ನ ಹೀರೋ ಮಾಡೋಕ್ಕೆ ಇಲ್ಲ ಹೀರೋ ಮಾಡೋಕ್ಕೆ ನೆಕ್ಸ್ಟ್ ಮುಖ್ಯಮಂತ್ರಿ ಮಾಡೋಕ್ಕೆ ಇವರೇ ಹಾಕೊಟ್ಟು ಪಂಕ್ತಿ ಹಾಕೊಟ್ಟು ಓಡಾಡೋಕ್ಕೆ ಎಲ್ಲ ಒಂದು ಇವ್ರಿಗೆ ಟಾರ್ಗೆಟ್ ತಗೊಂಡಿರ್ಬೋದು ಮೋಸ್ಟ್ಲಿ ಸನ್ಮಾನ್ಯ ಮೋದಿಯವ್ರ ಕಡೆಯಿಂದ 100% ಜಾತಿ ರಾಜಕಾರಣಿ. ಯಾಕಂದರೆ ಹಿಂದುಳಿದ ವರ್ಗ ಅವ್ರಿಗೆ ಇರಲೇಬಾರ್ದು, ಇವ್ರಿಗೆ ಮೇಲ್ವರ್ಗದವರೇ ಇರಬೇಕು. ಅವ್ರ ಕೈ ಕೆಳಗಡೆ ಇಡೀ ಪ್ರಪಂಚ ನಮ್ಮ ಇಡೀ ಇಂಡಿಯಾ ನಮ್ಮ ಕೈ ಕಡೆ ಬರಬೇಕು. ಹಿಂದುಳಿದ ಜಾತಿ ಇರಬಾರ್ದು, ಮತ್ತು SC ಘಟಕ ಪರಿಶಿಷ್ಟ ಜನಾಂಗ ಯಾರೂ ಇರಬಾರ್ದು, ಎಲ್ಲ ನಮ್ಮ ಕೈ ಕೆಲ ನಮ್ಮ ಮೂಗ್ನೇರಲ್ಲೇ ನಡಿಬೇಕು ಅನ್ನೋ ಮಟ್ಟ ಇವ್ರದ್ದು. ಎಲ್ಲಿ ನೋಡಿ ನೀವು ಕೇಂದ್ರದಲ್ಲಿ ಸರ್ಕಾರದಲ್ಲಿ ನೋಡಿ ಎಲ್ಲ ಒಳ್ಳೊಳ್ಳೆ ಪೋಸ್ಟಲ್ಲೆಲ್ಲ ಇರೋದೆಲ್ಲ ಬ್ರಾಹ್ಮಣ ಜನಾಂಗನೇ, ಎಲ್ಲ ಮೇಲೋರ್ಗ ಜನಾಂಗನೇ. ಯಾರು ಕೆಳಗಡೆ ಪೋಸ್ಟವ್ರು ಯಾರು ನಮ್ಮ SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವ್ರಿಗೆ ಯಾರು ಮಡಿಕೊಂಡಿಲ್ಲ. ಅವರು ರಾಷ್ಟ್ರಪತಿ ಭವನದಲ್ಲೇ ಆಗಿರಲಿ ಎಲ್ಲ ದೊಡ್ಡ ದೊಡ್ಡ ಮೇಲೋರ್ಗದರ ಜನರಿಂದ ಇವ್ರಿಗೆ ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಸಂವಿಧಾನ ಅಂತ ಹೊರತು ಇವರು ಬಡವ್ರ ಬಗ್ಗರಿಗೆ ಮತ್ತು ದೀನ ದಲಿತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವ್ರಿಗೆ ಏನೂ ಒಳ್ಳೆ ಕೆಲಸ ಮಾಡಲ್ಲ ಮೇಡಮ್ ಇವರು BJP ಸರ್ಕಾರ. ಮೇಡಮ್ ಈಗ ಪಕ್ಷದಲ್ಲಿ ಹೆಂಗಂದರೆ ಮೊದಲು ಅವ್ನ ಶಿಷ್ಯನೇ ಆಗಿದ್ರು. ಅವ್ರಿಗೆ ಕೇಂದ್ರ ರೈಲ್ವೆ ಮಂಡಳಿ ಸದಸ್ಯರು ಮಾಡಿದರು ಸನ್ಮಾನ್ಯ ಖರ್ಗೆ ಸಾಹೇಬರು. ಅವರ ಉಪ್ತಿಂದು ಅವರು ಋಣ ತೀರ್ಸೋಕ್ಕೆ ಯೋಗ್ಯತೆ ಇಲ್ಲ. ಇವರು 2 ಎಕರೆ ಜಮೀನು ತಗೊಂಡು ಮೈಸೂರಲ್ಲಿ ಯಾವುದೋ ಇಂಡಸ್ಟ್ರಿ ಮಾಡ್ತೀನಿ ಅಂತ 2.5 ಎಕರೆ ಇಲ್ಲಿ ಗಂಟನೂ ಮಾಡೋಕ್ಕಾಗಿಲ್ಲ. ಬಾಡಿಗೆಗಿದೆ ಭೋಗ್ಯಕ್ಕಿದೆ ಬಾಡಿಗೆಗೆ ಅಂತ ಬೋರ್ಡ್ ಹಾಕೋರು ಇವತ್ತು ಹೋಗ್ತಾ ಅಂತ ನೋಡಿದ್ರೆ ಅಂಥದ್ದಲ್ಲಿ ಇವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆಯೇ ಇಲ್ಲ. ನಾಲಾಯಕವರು ಚಡ್ಡಿ ಹೊರ್ಕೊಂಡು ಈಗ RSS ಚಡ್ಡಿ ಹೊಕ್ಕೊಂಡು ಚಡ್ಡಿ ಒಗೆದ್ಬಿಟ್ಟು ಒಣಕೊಂಡು ಅದನ್ನೇ ಇಕ್ಕೊಂಡು ತಿರುಗಾಡ್ತಾವ್ರು ಅವರು. ಅದಕ್ಕೆ ಲಾಯಕ್ ಕೊಡ್ತು ಇವ್ರು. ಮತ್ತು ಇಂಥವ್ರನ್ನ ಕಟ್ಕೊಂಡು BJPಗೆ ಟಾರ್ಗೆಟ್ ಇವ್ರಿಗೆಲ್ಲ ನೀವು ಇದು ಮಾಡಿದ್ರೆ ನಿಮ್ಮನ್ನ ಶಾಸನ ಉಳಿಸ್ತೀವಿ, ವಿಧಾನ ಪರಿಷತ್ನ ಉಳಿಸ್ತೀವಿ ಅಂದ್ಬಿಟ್ಟು ಅದು ಕೊಟ್ಟಿರೋದು. ಅದರಿಂದ ಬಾಯಿ ಬಂದಾಗ ಲಂಗು ಲಂಗಮಿಂದ ಮಾತಾಡ್ತಾರೆ. ಇವ್ರಿಗೆಲ್ಲ ಯಾರು ಬೆಲೆ ಕೊಡೋರೇ ಇಲ್ಲ. ಅವ್ರ ಸಮಾಜದವರೇ ಬೆಲೆ ಕೊಡಲ್ಲ ಇವ್ರನ್ನೆಲ್ಲರೂ. ಹೌದು ಕಾಂಟ್ರವರ್ಸಿ ಮಾಡಿದ್ರೆ ಮತ್ತು ಇವ್ರಿಗೆಲ್ಲ ಊಟ ಹೆಂಗೆ ಏನಂತಾರೆ ಇವತ್ತು ದಿನ ಬೆಳಗಿನ ಸಂದಾಗ ದುಡಿದ್ರೆ ಸಾಯಂಕಾಲ ಊಟ ಆಗ್ತಾರೆ ನೋಡಿ ಕೂಲಿಗಳು ಮಡಿಕಂದ್ರೆ ಹಂಗೆ BJPಲಿ ಇವರೆಲ್ಲ ಕೂಲಿಗಳು ಇವರೆಲ್ಲ ಬೇರೆಯವ್ರ ಬಗ್ಗೆ ವಿರುದ್ಧ ಮಾತಾಡೋರು ಕೂಲಿಗಳಿದ್ದಂಗೆ. ಅದರಿಂದ ಇವ್ರು ಏನೇ ಮಾತಾಡಿದ್ರು ಯಾವ ಖರ್ಗೆ ಸಾಹೇಬ್ರದ್ದು ಒಂದು ಜುಟ್ಟು ಅಳ್ಳಾಡ್ಸೋಕ್ಕಾಗಲ್ಲ. ಅವ್ರ ಪಂಚೆ ಶರ್ಟ್ಗಳು ಕಾಲು ಎಕಡೆ ದುಡ್ಗೂ ಸಮಾನ ಇಲ್ಲ ಇವರೆಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ ಮೇಡಮ್. ಓಟ್ 100% ದೇಶದ ಕರ್ನಾಟಕದಲ್ಲಿ ಉದ್ದಗಲಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ಒಂಚೂರು ವ್ಯತಿರಿಕ್ತವಾಗಿ ಅವ್ರೇನಾದ್ರು ಮಾಡಬೇಕು ಅಂತ ಬಂದರೆ ನಮ್ಮ ಸಮಾಜದನ್ನಾಗಲಿ ಪಕ್ಷದಿಂದನೇ ಆಗಲಿ ಎಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳಾಗಲಿ ನಮ್ಮ ಬ್ರಿಗೇಡಿಂದ ಆಗಲಿ ಅಲ್ಪಸಂಖ್ಯಾತ ದೀನ ದಲಿತರು ಎಲ್ಲ ಒಗ್ಗಟ್ಟಾಗಿ ಹೋರಾಡಿ ನಾವು ಸಿದ್ದರಾಮಯ್ಯವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ ಮೇಡಮ್. ಸ್ನೇಹಮಯ ಕೃಷ್ಣ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಅಂತ ಕಾಣ್ತದೆ ಮೇಡಮ್. ಅವ್ರಿಗೆ ಸ್ನೇಹಮಯ ಕೃಷ್ಣರು ಯಾರೋ ಬೇರೆಯವ್ರು ತೆಗೆದುಕೊಟ್ಟಿದ್ದ ದಾಖಲೆಗಳೆಲ್ಲ ಎತ್ಮಡಿಕೊಂಡು ಇವತ್ತು ಅವ್ರನ್ನೇ ಬಿಡ್ಬಿಟ್ಟು ಪುಣ್ಯಾತ್ಮ ದಾಖಲೆನ ನಾನೇ ಹೀರೋ ಕೊಟ್ಟವ್ರು ಅವರು ಸ್ನೇಹಮಯ ಕೃಷ್ಣ.
ಇನ್ಯಾವುದು ಬೇರೆ ಏನು ನಡೆದೇ ಇಲ್ವಾ, ಅವ್ರ ಕಣ್ಮುಂದೆ ನಡೆದೇ ಇಲ್ವಾ? ಕುಮಾರಸ್ವಾಮಿ ಅವ್ರದ್ದು ಯಾಕೆ ಕೇಳಕ್ಕಿಲ್ಲ ಅವರು? ಇವ್ರು ಏಜೆಂಟೇ, ಬಿ ಜೆ ಪಿ ಏಜೆಂಟೇ ಇವರು, ಸ್ನೇಹಮಯ ಕೃಷ್ಣನೂ. ಅದು ನನ್ನ ಪಕ್ಷದ ವಿಚಾರ, ನನಗೆ ಅದನ್ನು ಸರಿಯಾಗಿ ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡ್ತೀನಿ. ಅದು ಅವ್ರಿಗೆ ಬಂದಿರ್ಬೋದೇನೋ, ಅದಕ್ಕೆ ಕೇಳೋರೆ, ಅದಕ್ಕೆ ಅವರೇ ಉತ್ತರ ಕೊಟ್ಟೋರಲ್ಲ. ಬಂದಿದ್ರು ನನ್ನ ಹತ್ರ, ಕೇಳ್ಕೊಂಡು ನಾವು ಓಡಿಸ್ತಾ ಆಚೆ ಅಂತ ಅವರೇ ಉತ್ತರ ಕೊಟ್ಟವ್ರೆ. ಅದರಿಂದ ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಅಂತ. ಸರ್, ಸಾಹೇಬ್ರ ಪ್ರಭಾವ ಬರಲೇಬೇಕು. ಸಾಹೇಬ್ರು ಏನು ತಪ್ಪು ಮಾಡಿಲ್ಲ, ನಂಬಿಕೆ ಐತೆ, ಕಾನೂನಲ್ಲಿ ನಂಬಿಕೆ ಐತೆ, ಎಲ್ಲ ನಂಬಿಕೆ ಇಟ್ಕೊಂಡೇ ಮಾಡ್ತಾಯಿದ್ದೀನಿ ಸರ್. ಒಳ್ಳೇದಾಗಿ ಆಗುತ್ತೆ, ಯಾವುದೇ ಕಾರಣಕ್ಕೆ ತಪ್ಪೇನಾಗಲ್ಲ ಸರ್. ಇದು ಸರ್, ಹಳೆ ಇರೋ ಕೇಸ್ಗಳು ಇವರು ತಗೊಬಂದು ಮುಂದಕ್ಕೆ ಕೊಟ್ಟಿಲ್ಲ. ಇಲ್ಲ, ಸಂಬಂಧಪಟ್ಟ ಇಲಾಖೆಗಳೇ ತನಿಖೆ ಮಾಡೋಕ್ಕೇ ಕೇಳಿದ್ದಾವೆ, ಸರ್ಕಾರಿ ಇಲಾಖೆಗಳೇ. ಅವ್ರದ್ದು ಇವ್ರು ಕೊಡದೆ ಸಾಮಾನ್ಯ ಮನುಷ್ಯರುಗಳು ಯಾರೋ ಕೇಳಿದ್ರು ಸಿ ಎಮ್ ಮೇಲೆ ಆರೋಪ ಮಾಡ್ತಾರಂದರೆ ಅವ್ರು ಹಿಂಗೆ ಕೊಡೋಕ್ಕೆ ಬರುತ್ತೆ ಸರ್? ಹಂಗಾರೆ ಎಲ್ಲರೂ ಆದಿ ಬೀದವರೆಲ್ಲ ಕೇಳ್ತಾರೆ ಸರ್, ಕೊಡೋಕ್ಕಾಗದವು ಸಿ ಎಮ್ಗೆ. ಅದಕ್ಕೆ ಒಂದು ಅವಕಾಶ ಅಂತ ಇರುತ್ತೆ, ಆ ಸಂವಿಧಾನ ಒಳಗೆ ಕೆಲಸ ಮಾಡಬೇಕು ಸರ್ ಅದು.